ಈ ವೇದಿಕೆದಲ್ಲ ಪ್ರಶ್ನೆ, ಬಟ್ ಕೇಳ್ಬೋದಾ ಸರ್? ಇಲ್ಲ ಪ್ರಶ್ನೆ ಏನ್ ಮಾತಾಡ್ಬೇಕು ಅದಕ್ಕೆ ಮಾತಾಡೋಲ್ಲ. ಅಷ್ಟು ವಯಸ್ಸು ನಿಮಗಾಗಿದೆ, ಉತ್ತರ ಕೊಡೋ ವಯಸ್ಸು ನನಗಾಗಿದೆ. ಸರ್ ಆಯ್ತು. ಅಂದ್ರೆ ಈಗ ನಿಮ್ಮ ಕ್ಲಾಸ್ ಡೈಲಾಗ್ಗಳನ್ನು ಕೇಳಿರುವಂಥವ್ರು, ಸಿನಿಮಾಗಳಲ್ಲಿ ಡೈಲಾಗ್ ಕೇಳಿರುವಂಥವ್ರು, ಬೇರೆ ಬೇರೆ ರೀತಿಯ ಅಭಿಮಾನಿಗಳಿದ್ದು ನೀವೇ ಆಗಲೇ ಆ ವಿಚಾರ ತುಂಬಾ ಪ್ರಸ್ತಾಪ ಆಯಿತು. ಸುದೀಪ್ ಸರ್ ಕೋಪನ ತುಂಬಾ ಜನ ಈ ರೀತಿ ನೋಡಿರ್ಲಿಲ್ಲ. ನೀವು ಅದನ್ನೇ ಅನಲೈಸ್ ಮಾಡ್ಕೊಂಡಾಗ ಸರ್ ಆ ಡೈಲಾಗ್ ವಿಚಾರ ಅದು ಕೋಪದಿಂದ ಬಂದಿದ್ದಲ್ಲ, ಫ್ಲೋ ಅಲ್ಲಿ ಬರ್ತಾವು. ತುಂಬಾ ಸರಿ ನಮ್ಗೆ ಹೇಳ್ತಾ ಇದ್ರಿ ಸರ್ ಬೇರೆ ವರ್ಷ ಇದೆ ಅಂತ. ಬೇರೆ ವರ್ಷ ಅದು ಕೆಟ್ಟ ವರ್ಷ ಅಲ್ಲ, ಇವರಿಗೆ ಕೇಳಿ ಎಷ್ಟು ಮಜಾ ತಗೊಂತಾರಂತ. ಅಂದ್ರೆ ಏನಾಗುತ್ತೆ, ಈಗ ಮಂಜುಗೆ ಆ ಮೂಮೆಂಟ್ ಅಲ್ಲಿ ನೀವೇನು ಡೈಲಾಗ್ ಕೇಳಿದ್ರು, ಮಂಜು ನೀನ್ ಇದೇ ತರ ಪೋಲಿಂಗ್ ಮಾಡ್ತಾ ಇದ್ರೆ ನೋಡಪ್ಪ ನನ್ನ ಜೀವನ ಹಾಳಾಗ್ಬಿಡುತ್ತೆ ಅಂತ ಅವ್ರಿಗೆ ಅರ್ಥ ಮಾಡಿದ್ದೆ ಹೇಳಿದೆ. ನೆಕ್ಸ್ಟ್ ಡೇ ವಿಕೆಟ್ ತೆಗೆದ್ರು. ಈಗ ಅಲ್ಲಿ ಅವ್ರು ಕ್ಯಾಚ್ ಬಿಡ್ತಾರೆ, ನಮ್ಮ ಸಾಗರ್ ಕ್ಯಾಚ್ ಬಿಡ್ತಾರೆ. ಸಾಗರ್ ಹಂಗೆಲ್ಲ ಕ್ಯಾಚ್ ಬಿಡ್ಬೇಡಪ್ಪ, ನೋಡು ನಮ್ಮ ಜೀವನಗಳು ನಾವೆಲ್ಲ ಶ್ರದ್ಧೆ ಹಿಂಗಾಡಕ್ಕಾಗಲ್ಲ ಬರ್ತಾವೆ. ಕೆಲವು ಒಂದೈದು ಹೇಳೋದ್ರಿಂದ ಒಂದು ಓಡಲ್ಲಿ ಅರ್ಥ ಆಗುತ್ತೆ, ನಮ್ಗೆ ಅಷ್ಟೇ ಟೈಮ್ ಇರೋದು. ಅರ್ಥ ಆಗೋ ಥರ ಹೇಳ್ತೀವಿ. ಅದೇ ಹೇಳ್ತಾ ಇದ್ರಿ ಸರ್, ತುಂಬಾ ಜನ ಫ್ಯಾನ್ಸ್ ಆದ್ರು ಅಂತ. ತುಂಬಾ ನಿಮಗೆ ಏನ್ ಕಮೆಂಟ್ ಮಾಡಿದ್ರಿ ಸರ್ ಆ ಫ್ಯಾನ್ಸ್ ಅಂತ? ಸತ್ಯವಾಗ್ಲೂ ಸರ್, ನಾನು ಹೇಳ್ತೀನಲ್ಲ, ಬಿಗ್ ಬಾಸ್ ಅಲ್ಲಿ ಎಂತೆಂಥದ್ದು ಡೈಲಾಗ್ ಹೇಳಿದೆ. ಈಗ ಒಂದಕ್ಕೆ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದಿದೆ. ಯಾರ್ಯಾರ್ದು ನಾನು ಹೇಳ್ತಾ ಇದ್ದೀನಲ್ಲ, ಎಷ್ಟೋ ಹೀರೋಗಳು, ಆಕ್ಟರ್ಸ್, ಆಕ್ಟ್ರೆಸಸ್, ಅವ್ರದ್ದು ಮನೆಯವರು, ತಾಯಿಯಂದರು ಅವ್ರ ಫ್ಯಾನ್ ಆಗ್ಬಿಟ್ಟಿದ್ದೀವಿ ನಾವು. ವಿಡಿಯೋ ನೋಡಿ ನನಗೆ ಅರ್ಥ ಆಗಿಲ್ಲ, ಬಟ್ ಮಜಾ ಇದೆ ಸರ್. ಪ್ರಿಯಾ ಮೇಡಮ್ಗೆ ಒಂದು ಅವಾರ್ಡ್ ಕೊಟ್ಟರು ಸರ್, ಅವ್ರಿಗೆ ಎಂಟರ್ಟೈನ್ಮೆಂಟ್ ಅವಾರ್ಡ್ ಕೊಟ್ಟಿದ್ದು, ಇದಕ್ಕಲ್ಲ. ಇದಕ್ಕೋದಕ್ಕೆ ಏನು ಸಂಬಂಧ? ಅವಾರ್ಡ್ ಸಿಕ್ತು, ಅದಕ್ಕೆ 100%. ಏನಾಗಿದೆ ಇವಾಗ, ಲೈಕ್ ಅಪರ್ಣ ರೇಷು ವಾಸ್ ದೇರ್, ಇನ್ಶರ್ ಆಟ್ ಕಮ್ ಫಾರ್ ಅ ಮ್ಯಾಚ್ ಅಂಡ್ ಪ್ರಿಯಾ ಅವರು. ಬಟ್ ಐ ಗೆಸ್ ದೇ ಆರ್ ಆಲ್ ದೇರ್ ನಮ್ಮ ಸ್ಪಾನ್ಸರ್ಸ್. ಆ ಡಗೌಟ್ ಅಲ್ಲಿ ನೋಡಿ ಸೆಲ್ಫ್ಲೆಸ್ ಆಗಿ ಅವ್ರೇನು ಆಡ್ತಾನೆ ಏನಿಲ್ಲ, ಬಟ್ ಅಷ್ಟು ಕಿರ್ಚಿ ಕೂಗಾಡಿ, ಐ ಥಿಂಕ್ ದಟ್ ಇಸ್ ವಾಟ್ ಗಿವ್ಸ್ ಅಸ್ ಆಲ್ ಸ್ಪಿರಿಟ್. ಇನ್ಫ್ಯಾಕ್ಟ್ ಡಗೌಟ್ ಅಲ್ಲಿ ನೀರು ಯಾವ ಥರ ಜರ್ಸಿ ಹಾಕೊಂಡು ನಿಮ್ಗೆ ಸಪೋರ್ಟ್ ಗೊತ್ತಾಗೋಗ್ಬೇಕು, ಅದು ಏನು ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ ಕೇಳಿ, ನೀವು ಎಲ್ಲ ಥರ ಭಾಷೆ ಇನ್ನೂ ನೀವು ತುಂಬ ಪ್ರಸಿದ್ಧರಲ್ಲಿ ಅಲ್ಲಿ ಇನ್ನೂ ಹಾಕಿರ್ತಾ ಇದ್ದೀರಿ. ಕೆಟ್ಟದಾಗ ಬರುತ್ತೆ ಸರ್. ಇವಾಗ ನೀವು ಎಂತೆಂಥವ್ರು ನೋಡಿಲ್ಲ ಹೇಳಿ, ನೀವು ಇಂಟರ್ನ್ಯಾಷನಲ್ ಕೇಳಿಸ್ಕೊಂಡಿಲ್ವಾ? ಅದು ಅವೆಲ್ಲ ಕೇಳಿಸ್ಕೊಬಾರ್ದು, ಬಿಡ್ಬಿಡ್ಬೇಕಲ್ಲಿಗೆ. ಇದು ನಾವು ಪರ್ಸನಲ್ ಆಗಿ ಯಾರು ಆಪಾದನೆ ಮೇಲೆ ಬೈತಾ ಇರುವಂಥ ವೇದಿಕೆ ಅಲ್ಲ, ಅದು ಗ್ರೌಂಡ್ ಅದು. ಈಗ ಹೇಳಿದ್ವಲ್ಲ ಸರ್, ಮಂಜುಗೆ ಅದು ಅರ್ಥ ಆಗ್ಬೇಕು ಅಂದ್ರೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು. ಅರ್ಥ ಆಯ್ತಾ ಸರ್? ಈಗ ಫಾರ್ ಎಕ್ಸಾಂಪಲ್ ಕೃಷ್ಣ ಏನೋ ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ಹೇಳ್ರಿ ಅಂದ್ರೆ ಸಾಕು, ಅರ್ಥ ಆಗುತ್ತೆ. ಮಿಕ್ಕಿದೆಲ್ಲ ಕೇಳಿಸ್ಕೊಂಡಾಗ ಸುನೀಲ್ ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ನಮ್ಮ ಸುನೀಲ್ ರಾವ್ ಅವರು ಮಿಸ್ಟೇಕ್ ಮಾಡ್ತಿದ್ದಂಗೆ ನೀವು ನೋಟಿಸ್ ಮಾಡಿ, ಬೈಯಕ್ಕೆ ಅವಕಾಶನೇ ಕೊಡಲ್ಲ, ವಿಕೆಟ್ ಕೀಪಿಂಗ್ ಹತ್ರನೇ ಬಂದ್ಬಿಡ್ತಾರೆ. ಕ್ಯಾಪಿ ಸಾರಿ ನೆಕ್ಸ್ಟ್ ಎಲ್ಲ ಕೇಳಿಸ್ಕೊಂಡಿರ್ತಾರೆ. ಜೆ.ಕೆ ಮಿಸ್ಟೇಕ್ ಮಾಡೋದು ಅನ್ಕೊಳ್ಳಿ, ತಿರ್ಗೂ ನೋಡಲ್ಲ. ಇನ್ಫ್ಯಾಕ್ಟ್ ನಮ್ಕಿನ ಕೋಪ ಅವ್ರಿಗೆ ಬಂದಿರೋ ಫೀಲಿಂಗ್ ಕೊಟ್ಬಿಟ್ಟು ಎಲ್ಲ ಆರ್ಟಿಸ್ಟ್ಗಳೇ. ಬಟ್ ಈ ಮಂಜು, ಸಚಿನ್, ಕರಣ್, ಸಾಗರ್, ನಮ್ಮ ಪ್ರತಾಪ ಇವರೆಲ್ಲ ಇತ್ತೀಚೆಗೆ ಆಡ್ತಾ ಇರೋದ್ರಿಂದ ಅವ್ರು ನನ್ನನ್ನು ನೋಡ್ತಾ ಇರ್ತಾರೆ, ಬಯಸ್ಕೊಂಡು ಹೋಗ್ತಾರೆ. ಇವ್ರಿಗೆ ಯಾರು ಇಲ್ಲ. ರಾಜೀವ ಮಿಸ್ಟೇಕ್ ಮಾಡಿದಾಗ ನೀವು ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ರಾಜೀವ ಗೆಲ್ಸ್ಕೊ ಮಾಡಿದ್ರಣ ಬಂದಿರ್ತಾನೆ, ಫಸ್ಟ್ ಬಾಲ್ ಹೋಗ್ಬಿಟ್ಟು ಕ್ಯಾಚ್ ಇಟ್ಕೊಂಡು ಬಂದಿರ್ತಾನೆ. ನೀವು ಸುಮ್ಮನೆ ನೋಟಿಸ್ ಮಾಡ್ಬೇಕು, ನಾವೆಲ್ಲ ನೋಡ್ತಾ ಇರ್ತೀವಿ ಒಂದು ಬರೋದಿಲ್ಲ. ಅವ್ರಿಗೆ ಹಂಗೆ ಅನ್ಕೊಂಡ್ಬಂದು ಸಾಕಿ ಹಂಗೆಲ್ಲ ಮಾಡಿ ಅಂದ್ರೆ ನಮಗೆ ಅವಕಾಶನೇ ಇಲ್ಲ ಬೈಯಕ್ಕೆ. ಆಯ್ತಾ? ಎಲ್ಲ ಮಾಡ್ತಾ ಇರ್ತಾರೆ. ಮಾಡ್ತಾ 10 ನಿಮಿಷ ಆದ್ಮೇಲೆ ನಾವು ಸುಮ್ಮನೆ ರಾಜೀವ್ ಕಡೆ ತಿರುಗಿ ನೋಡ್ತೀವಿ, ಏನು ನಗಾಡ್ಕೊಂಡು ಯಾರಿಗೂ ಭುಜ ಹೊಡ್ಕೊಂಡು ನಮ್ಮನ್ನು ನೋಡ್ತಾರೆ. ಸಡನ್ ಆಗಿ ನನ್ನ ನೋಡಿದ್ರು ಅನ್ಕೊಳ್ಳಿ, ನಗ್ತಾ ಇದ್ದವರು. ಸೊ ಇದು ನೀವು ಯಾರು ನೋಡಿಲ್ಲ. ಸೊ ಈ ಟೀಮ್ನ ನನಗೆ ಗೊತ್ತ ಹಿಂಗೆ ಹ್ಯಾಂಡಲ್ ಮಾಡಬೇಕು ಅಂದ್ಬಿಟ್ಟು. ಬಟ್ ಅದೇ ಇನ್ನೊಂದು ಹೇಳ್ತೀನಿ ಕೇಳಿ,